Yes, today's topic is for the backbenchers. So ಯಾಕೆ ಮ್ಯಾಮ್ ಬ್ಯಾಕ್ ಬೆಂಚಸ್ ಯಾಕೆ ಮ್ಯಾಮ್ ಟಾಪಿಕ್ ಇವತ್ತು ನಾವು ಅಷ್ಟು ಕೆಟ್ಟವರ ನಾವು ಅದ್ರ ಬಗ್ಗೆ ಹೇಳ್ತಿದ್ದೀರಾ ಇವತ್ತು ನೀವು ಅದನ್ನು ಕ್ವಶನ್ ಮಾರ್ಕ್ ಹಾಕ್ತಿದ್ದೀರಾ ನಾನು ಹೇಳ್ತಿಲ್ಲ ನೀವು ಕೆಟ್ಟವ್ರು ಅಂತ ಜಸ್ಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಪೀಪಲ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಇಫ್ ಯು ಆರ್ ಗೋಯಿಂಗ್ ಟು ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ದೆನ್ ಯು ವಿಲ್ ಬಿ ನಾಟ್ ಬಿ ಗ್ರೋಯಿಂಗ್ ಇನ್ ಟು ಯುವರ್ ಲೈಫ್ ಸೊ ಈಗ ಫಸ್ಟ್ ವಿಷಯ ನಿಮಗೆ ಹೇಳೋದಂದರೆ ಏನು ಯಾಕೆ ನೀವು ಆ್ಯಕ್ಚುಲಿ ಗ್ರೋ ಆಗಬೇಕು ನಾನು ಯಾಕೆ ಆ್ಯಕ್ಚುಲಿ ಹಿಂದಿದ್ದೇನೆ ನಾಳೆ ಎಕ್ಸಾಮ್ ಇದೆ ಇವತ್ತು ಕುಂತು ಓದ್ತೇನಪ್ಪ ನಾನು ಆಗಲ್ಲ ದ್ಯಾಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಎಲ್ಲರದು ಆ ಥರ ಲಕ್ ಇರಲ್ಲ ಎಲ್ಲರದು ಆ ಥರ ತಲೆ ಇರಲ್ಲ ರೈಟ್ ಸೊ ನೀವು ಯಾರಾದರೂ ಒಂದು ನೋಡ್ತಿರ್ಬೇಕು ಯಾರಾದರೂ ಒಂದು ಫ್ರೆಂಡ್ಸ್ ಹೇಳ್ತಾರೆ ನಾಳೆ ಎಕ್ಸಾಮ್ ಇದೆ ಇವತ್ತು ಕುಂತು ಓದ್ತೇನಪ್ಪ ನಾನು ಆಮೇಲೆ ಅವ್ರು ಫಸ್ಟ್ ರ್ಯಾಂಕ್ ಬರ್ತಾರೆ ಇಲ್ಲ ಸೆಕೆಂಡ್ ರ್ಯಾಂಕ್ ಬಂದರು ಎಲ್ಲ ಟಾಪ್ ಫೈನಲ್ ಬಂದ್ರಪ್ಪ ತಿಳ್ಕೊಳ್ಳಿ ಅವರು ಯಾರು ನಿನ್ನೆ ಓದಿ ಇವತ್ತು ಎಕ್ಸಾಮ್ ಬರ್ದವ್ರು ಇಲ್ಲ ಕ್ಲಿಯರಾ ಸೊ ಯಾರಿಗೂ ಆಗಲ್ಲ ಅದು ಇವತ್ತು ಕುಂತು ಓದ್ತೇನಪ್ಪ ನಾಳೆ ಎಕ್ಸಾಮ್ ಬರೀತೇನೆ ಮತ್ತು ನಾ ಟಾಪ್ 5ನಲ್ಲಿ ಬರ್ತೇನೆ ನಾಟ್ ಪಾಸಿಬಲ್ ಅವ್ರು ಕುಂತು ಓದ್ತಿರ್ತಾರೆ ಅವ್ರಿಗೆ ಜಸ್ಟು ನಿಮಗೆ ಹೇಳಲ್ಲ ಅದನ್ನು ಸೊ ಆ ಟೈಪ್ ಆಫ್ ಫ್ರೆಂಡ್ಸ್ ಅಂತೂ ಫಸ್ಟ್ ಬಿಟ್ಬಿಡಿ ರೈಟ್ ಸೊ ಆ ಟೈಪ್ಸ್ ಆಫ್ ಫ್ರೆಂಡ್ಸನ್ನು ಬಿಟ್ಟೇ ಬಿಡಿ ಯಾಕಂದರೆ ಅವರಂತೂ ಕುಂತು ಮುಚ್ಕೊಂಡು ಓದ್ತಿದ್ದಾರೆ ಬಟ್ ನೀವು ಅದನ್ನು ಸೀರಿಯಸ್ ಆಗಿ ತಗೋತಿಲ್ಲ ಬಟ್ ನಿಮಗೆ ನಾ ಇವತ್ತು ಹೇಳ್ಕೊಡ್ತೇನೆ ಬ್ಯಾಕ್ ಬೆಂಚರ್ಸ್ನ ಯಾವ ಥರ ನೀವು ಓದಬಹುದು ಯಾವ ಥರ ನೀವು ಓದಬಹುದು ನಿಮ್ದು ಏನು ಮೋಟಿವೇಶನ್ ಇಟ್ಕೊಳ್ಳಿ ನಿಮ್ಮ ಲೈಫ್ನಲ್ಲಿ ಅನ್ನೋದು ಹೇಳ್ತೇನೆ ಸೊ ನಿಮಗೆ ಗೊತ್ತಿರಬೇಕು ನಮ್ಮ ಪೇರೆಂಟ್ಸ್ ಎದಕ್ಕಪ್ಪ ಅಷ್ಟು ದುಡಿತಿದ್ದಾರೆ ನಮ್ಮ ಪೇರೆಂಟ್ಸ್ ಎದಕ್ಕೆ ದುಡಿತಾರೆ ನಿಮ್ಮ ಸಲುವಾಗಿ ಸೊ ನಿಮ್ಮ ಸಲುವಾಗಿ ಅವರು ಇಷ್ಟ ಕಷ್ಟಪಟ್ಟು ದುಡಿತಿದ್ದಾರೆ ನಮ್ಮ ಸ್ಕೂಲ್ ಫೀಸ್ ತುಂಬಬೇಕು ಸ್ವಲ್ಪ ಮಂದಿ ಟ್ಯೂಷನ್ಸ್ಗೆ ಹೋಗ್ತಾರೆ ಟ್ಯೂಷನ್ ಫೀಸ್ ತುಂಬಬೇಕು ನಿಮ್ಗೆ ಅದಷ್ಟು ಬಿಟ್ಟು ನಿಮ್ಮ ಬರ್ಡೇಸ್ಗೆಲ್ಲ ಒಂದು ಸೈಕಲ್ ಬೇಕಪ್ಪ ಹೊಸ ಕ್ಲೋತ್ಸ್ ಬೇಕು ನಿಮಗೆ ಗೊತ್ತಿರಬೇಕು ಹೊರಗಿನ ಎಕ್ಸ್ಪೆಂಡಿಚರ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ರೈಟ್ ಸೊ ಒಂದು ಅಕಸ್ಮಾತ್ ಹೊರಗಡೆ ಜಸ್ಟ್ ಊಟ ಮಾಡ್ಲಿಕ್ಕೆ ಹೋದ್ರೂ 2,000ದಿಂದ 1,000 ಬಿಟ್ಟೇ ಇಡಬೇಕು ಸೈಡಿಗೆ ತೆಗೆದೇ ಇಡಬೇಕು ಆ 1,000 2,000 ದುಡಿಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗಿನ ಗೊತ್ತಿಲ್ಲ ಬಿಕಾಸ್ ಆ ಪೊಸಿಷನ್ನಲ್ಲಿ ನೀವಿನ ಬಂದಿಲ್ಲ ಬಟ್ ಆ ಪೊಸಿಷನ್ನಲ್ಲಿ ಒಂದಿಲ್ದ ಒಂದಿನ ನೀವು ಬರ್ತೀರ ಕ್ಲಿಯರಾ ಸೊ ಅದ್ರ ಸಲುವಾಗಿ ಆ ಪೊಸಿಷನ್ನಲ್ಲಿ ಬಂದ ತಕ್ಷಣ ನೀವು ರಿಗ್ರೆಟ್ ಆಗಬಾರ್ದು ನಮ್ಮ ಪೇರೆಂಟ್ಸ್ ಎಷ್ಟು ದುಡಿತಿದ್ರಪ್ಪ ನನ್ನ ಮಕ್ಳು ಯಾಕೆ ಕೇಳ್ತಿಲ್ಲ ಸೊ ಅದು ನಿಮ್ಮ ತಲೆಯಲ್ಲಿ ಒಂದಿಲ್ಲದೆ ಒಂದಿನ ಬರ್ದೇ ಬರುತ್ತೆ ಸೊ ಅದು ಗ್ಯಾರಂಟಿಯಾಗಿ ಕೊಡ್ತೇನೆ ಅದ್ರ ಸಲುವಾಗಿ ನಿಮ್ಮ ಪೇರೆಂಟ್ಸ್ ಮಾಡೋ ಹಾರ್ಡ್ ವರ್ಕ್ಗೆ ನೀವು ಅದನ್ನು ತೋರಿಸ್ಬೇಕು ಅವ್ರಿಗೆ ತೋರಿಸ್ಬೇಕು ನಾನು ಏನು ಮಾಡ್ತಿದ್ದೆ ನೀವು ಇಷ್ಟೆಲ್ಲ ರೊಕ್ಕ ಹಾಕ್ತಿದ್ದೀರಾ ನೀವು ಎಷ್ಟೆಲ್ಲ ಕಾಸು ಹಾಕ್ತಿದ್ದೀರಾ ನನಗೆ ನಾನು ಅದನ್ನು ಪ್ರೂವ್ ಮಾಡಿ ತೋರಿಸ್ತೇನೆ ಐ ವಿಲ್ ಗೆಟ್ ದ ರ್ಯಾಂಕ್ ಐ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ನಾನು ಇರಲಿ ಅಕಸ್ಮಾತ್ ಆಗಿ ನೀವು ಅಷ್ಟು ಶಾನೆ ಇಲ್ಲಪ್ಪ ನನಗೆ ಅಷ್ಟು ಪರ್ಸೆಂಟೇಜ್ ಆಗಲ್ಲ ಯಾರು ಟಾಪರ್ಸ್ ಅಷ್ಟು ಪರ್ಸೆಂಟೇಜ್ ತೊಗೊಂತಾರೆ ಬಟ್ ನನಗಂತೂ ಅಷ್ಟು ಪರ್ಸೆಂಟೇಜ್ ತೊಗೊಳಿಕ್ಕೆ ಆಗಲ್ಲ ನೋ ಪ್ರಾಬ್ಲಮ್ ಜಸ್ಟ್ ಲೀವ್ ಇಟ್ ಡೋಂಟ್ ಟೇಕ್ ದ್ಯಾಟ್ ಮಚ್ ಆಫ್ ಪರ್ಸೆಂಟೇಜ್ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರುತ್ತೆ ನಿಮ್ದು ಎಷ್ಟು ಕೆಪಾಸಿಟಿ ಇರೋದನ್ನು ಕ್ಲಿಯರಾ ನಿಮ್ಮ ಪೇರೆಂಟ್ಸಿಗೆ ಗೊತ್ತಿರಲ್ವಾ ನಿಮ್ಮನ್ನ ಹಿಡ್ದಿರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿರಲ್ವಾ ನಿಮ್ದು ಎಷ್ಟು ಆ್ಯಕ್ಚುಲ್ ಕೆಪಾಸಿಟಿ ಇದೆ ನೀವು ಏನು ಮಾಡಬಹುದು ಅನ್ನೋದು ರೈಟ್ ಸೊ ಅದ್ರ ಪ್ರಕಾರನೇ ನಿಮ್ಮನ್ನು ಜಡ್ಜು ಅಷ್ಟೇ ತರಕನೇ ಮಾಡ್ತಾರೆ ದೇ ವಿಲ್ ನಾಟ್ ಬಿ ಲೈಕ್ ನೀನು ಅಷ್ಟೇ ಮಾರ್ಕ್ಸ್ ತೊಗೊಂಡಿಲ್ಲಪ್ಪ ಅವ್ರು ಕಂಪೇರ್ ಮಾಡಲ್ಲ ಅಷ್ಟು ಏನು ಹೇಳ್ತಾರೆ ನೀ ಅಷ್ಟು ಮಾರ್ಕ್ಸ್ ತೊಗೋಬೋದಿತ್ತು ಅಂತ ಹೇಳ್ತಾರೆ ನೀ ತೊಗೊಳ್ಳಿಲ್ಲ ಯಾಕಂತ ಕೇಳಲ್ಲ ಯಾಕೆ ಅವ್ರಿಗೆ ಗೊತ್ತಿದೆ ನಿಮ್ಮ ಕೆಪಾಬಿಲಿಟಿ ಏನಿದೆ ಅನ್ನೋದು ನೀವು ಆ ಕೆಪಾಬಿಲಿಟಿನಲ್ಲಿ ನಿಲ್ಲಿಕ್ಕೆ ಟ್ರೈ ಮಾಡಿ ನೀವು ಅಕಸ್ಮಾತ್ ನಿಮ್ಮ ಪೇರೆಂಟ್ಸಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಫ್ಯೂಚರ್ನಲ್ಲಿ ನಿಮಗೆ ಯಾರು ಸಪೋರ್ಟ್ ಮಾಡಲ್ಲ ಸೊ ಅವರಷ್ಟು ಕಷ್ಟಪಡ್ತಿದ್ದಾರಲ್ಲೇ ಅವ್ರಿಗೂ ಒಂದು ಸ್ವಲ್ಪ ಫಲ ಸಿಗಬೇಕಲ್ಲ ನೀವಷ್ಟು ಫಲನೂ ಸ್ವಲ್ಪ ಆದ್ರೂ ಕೊಡಲಿಲ್ಲ ಅಂದರೆ ಅವ್ರಿಗೂ ಕೆಟ್ಟ ಅನಿಸುತ್ತೆ ನಿಮಗೂ ರಿಗ್ರೆಟ್ ಆಗುತ್ತೆ ಫ್ಯೂಚರ್ನಲ್ಲಿ ಒಂದು 4-5 ವರ್ಷ ಹೋದ ತಕ್ಷಣ ಒಂದು ಯಾರಾದರೂ ಒಂದು ಕೋರ್ಸ್ ಮಾಡಿದ್ರಪ್ಪ ಏನೋ BCom BSc ಇಂಜಿನಿಯರಿಂಗು ಮಾಡಿ ಏನು ನಿಮ್ಮ ಅಪ್ಪನ ರೊಕ್ಕಲೇ ಮಾಡಿದ್ರಿ ಎಲ್ಲ ಮಾಡಿದ್ರಿ ನೀವು ಏನೂ ಪ್ರಾಬ್ಲಮ್ ಇಲ್ಲ ಮಾಡಿದ ತಕ್ಷಣ ರಿಗ್ರೆಟ್ ಆಗಬಾರ್ದು ನಿಮ್ಮ ಲೈಫ್ನಲ್ಲಿ ಅಯ್ಯೋ ನಾನು 10ನೇ ತರಗತಿಯಲ್ಲಿ ಚೆನ್ನಾಗಿ ಓದಬೇಕಾಗಿತ್ತು ಅಷ್ಟು ಓದಿದ್ರೆ ನನ್ನ ಲೈಫ್ ಸರಿಯಾಗಿರ್ತಿತ್ತಪ್ಪ ಸೊ ಆ ರಿಗ್ರೆಟ್ನೆಸ್ ಈಗ ಬರಬಾರ್ದಂದ್ರೆ ಈಗ ರಿಯಾಲಿಟಿ ಚೆಕ್ ಮಾಡ್ಕೋಬೇಕು ನೀವು ಏನಪ್ಪ ಅದು ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಿದಾರಲ್ಲ ಅದಕ್ಕೆ ಒಂದು ಫಲ ತಂದು ಕೊಡಬೇಕು ನೀವು ಅಷ್ಟು ಮಾಡಲಿಲ್ಲ ಅಂದರೆ ಈಗ ನೀವು ಇಟ್ಸ್ ಜಸ್ಟ್ ವೇಸ್ಟ್ ಬೀಯಿಂಗ್ ಅ ಪರ್ಸನ್ ಕ್ಲಿಯರ್ ಸೊ ಇಷ್ಟು ಸೀರಿಯಸ್ ಆಗಿ ಮ್ಯಾಮ್ ರಿತಿಕಾ ಅವ್ನು ಹೇಳ್ತಿದ್ದಾರೆ ಇವತ್ತು ಯಾಕೆ ಬಿಕಾಸ್ ನಿಮಗೆ ಈಗ ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರ್ತಿದೆ ಅದಾದ ತಕ್ಷಣ ಮೇನ್ ಎಕ್ಸಾಮ್ಸ್ ಕಂಟಿನ್ಯೂಸ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಟೈಮ್ ಇಲ್ಲ ಈಗ ಸೀರಿಯಸ್ನೆಸ್ ತೊಗೊಲಿಲ್ಲ ಈಗಾದ್ರೂ ಓದಲಿಲ್ಲ ನೀವು ಸೀರಿಯಸ್ ಆಗಿ ನಿಮ್ಮ ಇಡೀ ಲೈಫ್ನಲ್ಲಿ ನೀವು ರಿಗ್ರೆಟ್ ಆಗ್ತೀರಾ ಕ್ಲಿಯರ್ ಸೊ ಅದ್ರ ಸಲ ಹೇಳೋದು ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಇಫ್ ಯು ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಯು ಆರ್ ಗೋಯಿಂಗ್ ಟು ಫಾಲ್ ವೆರಿ ಬ್ಯಾಡ್ಲಿ ಇನ್ ಯುವರ್ ಲೈಫ್ ಕ್ಲಿಯರ್ ಸೊ ಫಸ್ಟ್ ಥಿಂಗ್ ವಾಟ್ ದ ಬ್ಯಾಕ್ ಬೆಂಚರ್ ನೀಡ್ಸ್ ಟು ಆ್ಯಕ್ಚುಲಿ ಡೂ ಓಕೆ ಬ್ಯಾಕ್ ಬೆಂಚರ್ಸ್ ಥಿಂಕ್ ಲೈಕ್ ಲಾಸ್ಟ್ ಡೇ ಓದಿ ಪಾಸ್ ಆಗುತ್ತೇನೆ ನೋ ಪ್ರಾಬ್ಲಮ್ ಟ್ರಿಕ್ ಓಂಟ್ ಆಲ್ವೇಸ್ ವರ್ಕ್ ಓಕೆ ಟ್ರಿಕ್ ವಿಲ್ ನಾಟ್ ಆಲ್ವೇಸ್ ವರ್ಕ್ ಸ್ವಲ್ಪ ಮಂದಿ ಮೆನಿಪುಲೇಟ್ ಮಾಡೋರು ಫ್ರೆಂಡ್ಸು ಇರ್ತಾರೆ ಏನು ಹೇಳ್ತಾರೆ ನೋ ಬ್ಯಾಕ್ ಬೆಂಚರ್ಸ್ ಮೀನ್ಸ್ ವಾಟ್ ಇವನು ಓದಿರ ಇಲ್ಲ ಹಿಂದೆ ಕುಂತು ಏನು ಓದ್ತಾನೂನ ಅಂತ ತಲೆಯಲ್ಲಿ ಇರುತ್ತೆ ಬಟ್ ಅವರು ಆಮೇಲೆ ರ್ಯಾಂಕ್ ಬಂದು ತೋರಿಸ್ತಾರಲ್ಲ ಅವಾಗ ನೀವು
ಬೂಚ್ ಬೀಳುತ್ತೆ ನಿಮ್ಮದು. ಸೊ ಅದ್ರ ಸಲಾಗಿ ಹೇಳೋದು, ಥಿಂಕ್ ವೈಸ್ಲಿ ಆ್ಯಂಡ್ ಮೇಕ್ ಅ ಫ್ರೆಂಡ್ಸ್. ಕ್ಲಿಯರ್? ನೆಕ್ಸ್ಟ್, ಹೋಲ್ ಇಯರ್ ವೇಸ್ಟ್ ಮಾಡಬೇಡಿ. ಹೋಲ್ ಇಯರ್ ವೇಸ್ಟ್ ಮಾಡಬೇಡಿ ಅಂದರೆ ಒಂದ್ಸಲ ಎಕ್ಸಾಮ್ ಬರೆದು ಮುಗಿದ ತಕ್ಷಣ ನೀವು ಆಮೇಲೆ ನೀವೇ ರಿಗ್ರೆಟ್ ಆಗಿಬಿಡ್ತೀರಾ. ರಿಗ್ರೆಟ್ ಅಂದರೆ ಏನು? ಪೇಪರ್ ಬರೆದ ತಕ್ಷಣ ನೀವು ಬಂದ ತಕ್ಷಣ ನೋಡಿತಾರಲ್ಲ, ಅವಾಗ ನಿಮ್ಗೆ ಅನ್ಸುತ್ತೆ ಎಷ್ಟು ಈಸಿ ಇತ್ತಪ್ಪ ಪೇಪರು, ನಾನು ಓದಿದ್ರೆ ಆರಾಮಾಗಿ ಬರಿಬೋದಿತ್ತು ಅಂತ. ಈ ಥರ ವರ್ಡ್ಸು, ಈ ಥರ ಸೆಂಟೆನ್ಸ್ ನಿಮ್ಮ ಬಾಯಿಂದ ಬರಬಾರ್ದು, ಆಯಿತಾ? ನೆಕ್ಸ್ಟ್, ಕಾನ್ಫಿಡೆನ್ಸ್ ಇಸ್ ಗುಡ್ ಬಟ್ ಕನ್ಸಿಸ್ಟೆನ್ಸಿ ಇಸ್ ದ ರಿಯಲ್ ಗೇಮ್ ವಿಚ್ ಇಸ್ ಗೋಯಿಂಗ್ ಟು ಪ್ಲೇ. ಓಕೆ, ಕನ್ಸಿಸ್ಟೆನ್ಸಿ ವಿಲ್ ಪ್ಲೇ ಅ ಮೆನಿ. ಕಾನ್ಫಿಡೆನ್ಸ್ ಇರುತ್ತೆ, ಬ್ಯಾಕ್ ಬೆಂಚಸ್ ನೀವು ಕಾನ್ಫಿಡೆನ್ಸ್ ನೋಡಬೇಕು. ಏನಿರುತ್ತೆ ಗೊತ್ತಾ? ನಾಳೆ ಎಕ್ಸಾಮ್ ಇದೆ, ಇನ್ನು ಇವತ್ತು ಫುಲ್ ಡೇ ಇದೆ, ಸೊ ನಾನು ಕುಂತು ಓದ್ತೇನಪ್ಪ, ನನಗೇನು ಪ್ರಾಬ್ಲಮ್ ಆಗಲ್ಲ. ನೋ, ದ್ಯಾಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಕುಂತು ಓದ್ತೇನೆ ಅನ್ನೋದು ತಲೆಯಿಂದ ತೆಗೆದುಬಿಡಿ, ಅದು ಆಗಲ್ಲ. ಕ್ಲಿಯರಾ? ನೆಕ್ಸ್ಟ್, ದಿನಕ್ಕೆ 1 ತಾಸು ಓದಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಕ್ಲಿಯರಾ? ಸೊ ದಿನಕ್ಕೆ 1 ತಾಸು ಓದಿದ್ರು ಸಾಕು. ನಾನು ನಿಮಗೆ 2 ತಾಸು ಕುಂತು ಓದಿಯಪ್ಪ, 3 ತಾಸು ಕುಂತು ಓದಂತ ನಾನು ಏನೂ ಹೇಳ್ತಿಲ್ಲ. ದಿನಕ್ಕೆ 1 ತಾಸು ಓದಿ ಸಾಕಲ್ಲ. 1 ಸಬ್ಜೆಕ್ಟ್ 1 ಡೇ ಅಷ್ಟು ಬಿಡಿ. ಇವತ್ತೇನು ಕಲಿಸಿದಾರಲ್ಲ ಅದಷ್ಟೇ ಕುಂತು ಓದಿದ್ರು ನಿಮ್ಗೆ ಎಕ್ಸಾಮ್ ಟೈಮ್ದಲ್ಲಿ ಫುಲ್ ಹೆಲ್ಪ್ ಆಗುತ್ತೆ. ಓಕೆ, ಸ್ವಲ್ಪ ಹುಡುಗರದು ಬ್ರೈನ್ ಪವರ್ ಇರುತ್ತೆ, ಐ ಅಗ್ರಿ. ಒಂದು ಸೆಂಟೆನ್ಸ್ ಇದೆ, ಹುಟ್ಟಿದಿಂದ ಯಾರು ಶಾನೆ ಇರಲ್ಲಪ್ಪ, ಶಾನೆ ಆಗ್ತಾರವರು. ಯಾಕೆ ಶಾನೆ ಆಗ್ತಾರೋ? ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಹೆರಿಡೇಟ್ರಿ, ಆರ್ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ನಿಮ್ಮ ಅಪ್ಪ ಶಾನೆ ಇದ್ರು, ನಿಮ್ಮ ಅವ್ವ ಶಾನೆ ಇದ್ರು, ಅದಕ್ಕೆ ನೀನು ಶಾನೆ ಆದಿ. ಇಲ್ಲಪ್ಪ, ಅದು ಏನೂ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ನಾಟ್ ದ ಥೇರಿ ಓನ್ಲಿ ಇನ್ ದ ಬಯಾಲಜಿ ಆಲ್ಸೋ, ಇಟ್ಸ್ ನಾಟ್ ದ ಥೇರಿ ಇನ್ ದ ಸೈನ್ಸ್ ಆಲ್ಸೋ. ಕ್ಲಿಯರಾ? ನೀವು ಯಾವ ಥರ ಶಾನೆ ಆಗ್ತೀರಾ, ನೀವು ಯಾವ ಥರ ಅದನ್ನು ಓದ್ತೀರಾ ಆ ಥರ. ನೀವು ಯಾವುದಾದ್ರೂ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಕ್ಲಿಯರಾ? ಸ್ವಲ್ಪ ಮಂದಿಗೆ ನೋಡ್ಬೋದು, ನಿಮ್ಮ ಸರೌಂಡಿಂಗನ್ನಲ್ಲೇ ನೋಡಿ. ಓಕೆ, ನಿಮ್ಮ ಸರೌಂಡಿಂಗನ್ನಲ್ಲೇ ನೋಡಿ, ನಿಮ್ಮ ಫ್ರೆಂಡ್ಸ್ ನಡುವೆ. ಓಕೆ, ಸ್ವಲ್ಪ ಹುಡುಗರು ಏನಿರ್ತಾರೆ ಅಂದರೆ ಫುಲ್ ಶಾನ್ಯ, ಏನು ಟೀಚರ್ ಏನು ಕಲಿಸ್ತಾರಲ್ಲ ಅದನ್ನಷ್ಟೇ ಕೇಳಿ ಸಕಟ್ ಆನ್ಸರ್ ಬರೀತಾರೆ ಅಂಥ ಹುಡುಗರು ಇದ್ದಾರೆ. ಯಾಕೆ? ಯಾವಾಗ ಟೀಚರ್ ಹೇಳ್ತಿದ್ದಾರಲ್ಲ ಅವ್ರು ಡೈವರ್ಷನ್ ಆಫ್ ಮೈಂಡ್ ಇರಲ್ಲ. ಏನು ಕಲಿಸ್ತಿರ್ತಾರೆ ಅದನ್ನು ಚೆನ್ನಾಗಿ ಕುಂತು ಕಲಿತಾರೆ. ಅದನ್ನು ಬಿಟ್ಟು ನೀವೇನು ಮಾಡ್ತೀರಾ? ಅವನೇನು ಮಾಡ್ತಿದ್ದಾನೆ, ಅವ್ನು ಓದ್ತಿದ್ದಾನಾ, ಇವಳೇನು ಮಾಡ್ತಿದ್ದಾಳೆ, ಇವಳು ಓದ್ತಿದ್ದಾಳಾ, ಅವಳನ್ನು ನೋಡ್ತಿದ್ದಾಳಾ, ಅವನನ್ನು ನೋಡ್ತಿದ್ದಾನಾ. ಸೊ ಇದರಲ್ಲೇ ಡೈವರ್ಷನ್ ಮಾಡ್ತೀರಾ ನೀವು ಯಾವಾಗ ಟೀಚರ್ ಕಲಿಸ್ತಿರ್ತಾರೆ ಅವಾಗ. ಸೊ ಈ ಡೈವರ್ಷನ್ ಯಾವಾಗ ಮಾಡ್ತಾರಲ್ಲ ಅವಾಗ ನಿಮಗೆ ಎಫೆಕ್ಟ್ ಆಗೋದು ಬಹಳ ಕಷ್ಟ. ಕ್ಲಿಯರಾ? ನೆಕ್ಸ್ಟ್ ಇಸ್ about backbenchers is actually equal to the hidden power. Okay, ಸ್ವಲ್ಪ ಹಿಡನ್ ಪವರ್ ಇದೆ ಬ್ಯಾಕ್ ಬೆಂಚಸ್ದು. ಓಕೆ, ಬಹಳ ಸ್ಟೋರಿ ಕೇಳಿರ್ಬೇಕು ನೀನು, ರಿಯಲ್ ಸ್ಟೋರೀಸನ್ನು ಕೇಳಿರ್ಬೋದು ನೀವು. ಏನಪ್ಪ, ಅವ್ರು ಬ್ಯಾಕ್ ಬೆಂಚಸ್ಸು ಏನು ಓದಲ್ಲ ಅನ್ಕೊಂತು ಟಾಪ್ 5 ಟಾಪ್ 10ನಲ್ಲಿ ಬರ್ತಾರಂತ. ಯಾಕೆ? ಬಿಕಾಸ್ ಕ್ಲಾಸ್ ನಡೆಯೋ ಸಮಯದಲ್ಲಿ ಫಸ್ಟ್ ಬೆಂಚು ಸೆಕೆಂಡ್ ಬೆಂಚ್ದವ್ರು ಯಾರು ಕೇಳಲ್ಲ, ಅಷ್ಟು ಬ್ಯಾಕ್ ಬೆಂಚಸ್ ಕೇಳಿರ್ತಾರೆ ಟಾಪಿಕನ್ನು. ಅವರು ಡೈಲಿ ಕುಂತು ಓದಲ್ಲ, ಡೈಲಿ ಹಿಡಿತಾರೆ, ಬಟ್ ಡೈಲಿ ಕುಂತು ಅಷ್ಟು ನೀವು ಹೆಂಗೆ 4 ತಾಸು ಟಾಪರ್ಸ್ ಯಾವ ಥರ 4 ತಾಸು 5 ತಾಸು ಕುಂತು ಓದ್ತಾರಲ್ಲ ಆ ಥರ ಓದಲ್ಲ ಅವರು. ಬಟ್ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ಟೀಚರ್ ಇಸ್ ಟೀಚಿಂಗ್. ತಿಳಿತಾ? ನೀವು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇದರಿಂದನೇ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ, ಇಲ್ಲಿಂದನೇ ಒಂದು ಐಡಿಯಾ ಗೊತ್ತಾಗುತ್ತೆ ನಿಮಗೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು, ನಾಟ್ ಜಸ್ಟ್ ಬೈ ರೀಡಿಂಗ್ ಆ್ಯಂಡ್ ರೈಟಿಂಗ್. Clear? Then afterwards your potential is just sleeping, not gone. ನೀವು ಏನು ತಿಳ್ಕೋಬೇಕು? ಪೊಟ್ಯಾನ್ಷಿಯಲ್ ಇದೆ ನಿಮ್ಮಲ್ಲಿ. ಯು ಹ್ಯಾವ್ ಅ ಪೊಟ್ಯಾನ್ಷಿಯಲ್ ಟು ಸಿಟ್ ಆ್ಯಂಡ್ ರೀಡ್, ಯು ಹ್ಯಾವ್ ಅ ಪೊಟ್ಯಾನ್ಷಿಯಲ್ ಟು ಸಿಟ್ ಆ್ಯಂಡ್ ಲಿಸನ್ ಟು ದ ಟೀಚರ್. ಅಂದ್ರೂ ನೀವು ಮಾಡಲ್ಲ. ಯಾಕೆ ಮಾಡಲ್ಲ? ಬಿಕಾಸ್ ಬಿಡಪ್ಪ, ಆಗುತ್ತೆ, ಏನಿಲ್ಲ, ಆಗಲಿಲ್ಲ ಅಂದರೆ ಬಿಟ್ಬಿಡೋಣ. ಸೊ ದಿಸ್ ಥಿಂಗ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಯೋರ್ ಮೈಂಡ್. Clear? Next, small daily is equal to steady. Big results are going to form for you people. ನೀವು ಬಿಗ್ ರಿಸಲ್ಟ್ಸ್ ಬೇಕಂದರೆ ನೀವು ಕಾನ್ಫಿಡೆನ್ಸ್ ಆಗಿ ನೀವು ಡೈಲಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಲೇಬೇಕು. ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಕುಂತು ಓದ್ತೇನೆಂದರೆ ಆಗಲ್ಲ. So next is consistency will not last minute revision or rush is gonna work. Okay, one day magic will doesn't give a long term success. Means ಒಂದೊಂದ್ಸಲ ಏನಾಗುತ್ತಂದರೆ ನಾವು ಏನು ಓದಿರ್ತೇವಲ್ಲ ಯಾವ ಕ್ವಶನ್ಸು ಅವೇ ಬಿದ್ದುಬಿಡ್ತಾವ, ಅವ್ನು ಬಿದ್ದುಬಿಡುತ್ತೆ, ಅವ್ನು ಮಾರ್ಕ್ಸ್ ಬರೆದ್ಬಿಡ್ತೇವೆ, ನಾವು ಔಟ್ ಆಫ್ ಔಟ್ ಸಿಗುತ್ತೆ, ಎಲ್ಲ ಚಲೋ ಮಾರ್ಕ್ಸ್ ಸಿಗುತ್ತೆ. ಆ ಥೇರಿ ಯಾವಾಗಲೂ ವರ್ಕ್ ಆಗಲ್ಲ. ಆ ವರ್ಕ್ ಆದರೆ ನಾನು ನಿಮ್ಗೆ ಈಗ ಹೇಳ್ಕೊಡ್ತೇನೆ, ಯಾರ್ಯಾರೋ ಏನೋ ಮಾಡಿ ಹೋಗ್ತಿದ್ರು. ಕ್ಲಿಯರಾ? ಸೊ ಅದ್ರ ಸಲುವಾಗಿ ಹೇಳೋದು, ಯಾಕಪ್ಪ ಆ ಸೆಂಟೆನ್ಸ್ ಅಂತಾರೆ ಹಾರ್ಡ್ ವರ್ಕ್ ಮಾಡಿದ್ರೇ ಮುಂದೋಗೋದು ಅಂತ. ಹಾರ್ಡ್ ವರ್ಕ್ ಮಾಡಿದ್ರೇ ಮುಂದೋಗೋದು, ಮತ್ತು ಒಂದಿಲ್ದ ಒಂದಿನ ಕರ್ಮ ನಿಮಗೆ ಬಿದ್ದೇ ಬೀಳುತ್ತೆ. ಯಾಕೆ? ಎಷ್ಟು ದಿನ ಅಂತ ನೀವು ಮುಂದೆ ಹೋಗ್ಬೋದು? ಒಂದಿಲ್ದ ಒಂದಿನ ನೀವು ಎಲ್ಲಾದರೂ ಬಿದ್ದೇ ಬೀಳ್ತೀರಾ, ಅಕಸ್ಮಾತ್ ನಿಮ್ಮ ಲೈಫ್ನಲ್ಲಿ ಏನಾದರೂ ನೀವು ಚೀಟಿಂಗ್ ಮಾಡ್ತಿದ್ರೆ. ಸೊ ಅದಕ್ಕೆ ಹೇಳೋದು, ಡೋಂಟ್ ಡೂ ದಿಸ್ ಇನ್ ಯುವರ್ ಲೈಫ್. ನೆಕ್ಸ್ಟ್ ಇಸ್ ಅಬೌಟ್ ದ small and start it steady also. Let us 60 minutes daily. Confidence will boost you very nicely.
ಕ್ಲಿಯರ್? ಸ್ಟಾರ್ಟ್ ಟುಡೇ, ಫ್ಯೂಚರ್ ವಿಲ್ ಬಿ ಕಂಪ್ಲೀಟ್ಲಿ ಯುವರ್ಸ್. ಲೈಕ್ ಟುಮಾರೋ ಇಸ್ ಅ ಟ್ರ್ಯಾಪ್. ಸ್ಟಾರ್ಟ್ ರೈಟ್ ನಾವ್. ನೀವು ಏನು ವಿಡಿಯೋ ನೋಡ್ತಿದ್ದಾರಲ್ಲ, ವಿಡಿಯೋ ನೋಡಿದ ತಕ್ಷಣ ನಿಮಗೆ ಸ್ವಲ್ಪ ಆದರೂ ಮೋಟಿವೇಶನ್ ಅನಿಸ್ತಿದೆ, ನಾನು ಏನಾದರೂ ನನ್ನ ಪೇರೆಂಟ್ಸಿಗೆ ಮಾಡಬೇಕಪ್ಪ, ಎಷ್ಟು ದುಡಿದು ನನ್ನ ಸ್ಕೂಲ್ ಫೀಸ್ ತುಂಬ್ತಿದ್ದಾರೆ, ಟ್ಯೂಷನ್ ಫೀಸ್ ತುಂಬ್ತಿದ್ದಾರೆ, ನಾನು ಸ್ವಲ್ಪ ಮಾಡಲಿಲ್ಲ ಅಂದರೆ ಏನು ಕೊಟ್ಟಂಗಾಗುತ್ತೆ ಕಿಮ್ಮತ್ ಅವ್ರಿಗೆ, ರೈಟ್? ಸೊ ಅದನ್ನ ತಲೆಯಲ್ಲಿ ಬಂದರೆ ಸ್ಟಾರ್ಟ್ ಇಟ್ ರೈಟ್ ನಾವು. ಕ್ಲಿಯರ್? ಸೊ ಇಫ್ ಯು ಪೀಪಲ್ ವಿಲ್ ನಾಟ್ ಸ್ಟಾರ್ಟ್ ಇಟ್ ಟುಡೇ, ಯು ಆರ್ ಗೋಯಿಂಗ್ ಟು ಫಾಲ್ ವೆರಿ ಬ್ಯಾಡ್ಲಿ. ಐ ಆಮ್ ಟೆಲ್ಲಿಂಗ್ ಯು ಪೀಪಲ್ ನಾವು ಓನ್ಲಿ. ನಿಮಗೆ ನಿಮ್ಮ ಪೇರೆಂಟ್ಸ್ ಮುಖ ಮುಂದೆ ಬರಬೇಕು. ನೀವು ಅಕಸ್ಮಾತ್ ಏನಾದರೂ ಏನು ಮಾಡ್ತಿದ್ರೆ, ನಾನು ಬುಕ್ ಮುಂದಿಟ್ಕೊಂಡು ಕುಂತಾನೆ ಮತ್ತು ಯೋಚನೆ ಮಾಡೋದು ಬೇರೆ ಕಡೆ, ಮೊಬೈಲ್ ಮುಚ್ಕೊಂಡು ಮೊಬೈಲ್ ಯೂಸ್ ಮಾಡೋದು, ಹೇಳಲ್ದೆ ಬೈತಿರ್ತಾರೆ ನಿಮ್ಮಮ್ಮ ಮೊಬೈಲ್ ಯೂಸ್ ಮಾಡಬೇಡ ಅಂದ್ರೂ ಮೊಬೈಲ್ ಯೂಸ್ ಮಾಡೋದು, ಹೇಳಲ್ದೆ ಸ್ಕೂಲ್ನಲ್ಲಿ ಹೋಗಿದ ತಕ್ಷಣ ಕ್ಲಾಸ್ ಬಂಕ್ ಮಾಡೋದು, ಅಲ್ಲಿ ಹೋಗಿ ಈ ಹುಡುಗಿನ ಭೇಟ ಆದೆ, ಆ ಹುಡುಗನ ಭೇಟ ಆದೆ, ಚಾಟಿಂಗ್ ಮಾಡಿದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ತೆಗೆದೆ, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ಕೊಂಡು ಕುಂತೆ, ಅದನ್ನೆಲ್ಲ ಬಂದ್ ಮಾಡಿ ಈಗಾದರೂ ಸೀರಿಯಸ್ನೆಸ್ ತೊಗೊಳ್ಳಿ. ಈಗ 7 ತಿಂಗಳು ಏನು ವೇಸ್ಟ್ ಮಾಡಿದಾರಲ್ಲ, ನಾನು ಬಿಟ್ಟುಬಿಡಿ. ಓಕೆ? ನಿಮ್ಮ ಯಾವ ಹುಡುಗಿ ಯಾವ ಹುಡುಗ ನಿಮ್ಮ ಹಿಂದೆ ಬರಲ್ಲ, ಅಕಸ್ಮಾತ್ ನಿಮ್ಮ ಕಡೆ ರೊಕ್ಕ ಇರಲ್ಲ ಅಂದರೆ. ನಿಮ್ಮ ಕಡೆ ಕಾಸಿದ್ರೇ ನಿಮ್ಗೆ ಯಾವ ಹುಡುಗಿ ಯಾವ ಹುಡುಗ ಬರ್ಬೋದು, ತಿಳಿತಾ? ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಇಟ್ ಇಸ್ ಅ ರಿಯಲ್ ಸ್ಟೋರಿ ವಿಚ್ ಐ ಆಮ್ ಟೆಲ್ಲಿಂಗ್ ಯು ಟು ಯು. ಎಲ್ಲರ ಲೈಫ್ನಲ್ಲಿ ಅದೇ ಇರೋದು, ಯಾರ ಕಡೆ ಕಾಸಿರುತ್ತೆ ಅವ್ರ ಕಡೆ ಅಷ್ಟೇ ಲೈಫ್ ಇರೋದು. ಕ್ಲಿಯರಾ? ಸೊ ಆ ಕಾಸು ಗಂಡ್ಲಿಕ್ಕೆ ನೀವು ಈಗಿನ ಜನ್ರೇಷನ್ನಲ್ಲಿ ಸ್ಟಡಿ ಭಾಳ ಮಾಡಬೇಕು. ಸ್ಟಡಿ ಮಾಡಲಿಲ್ಲ, ನಿಮ್ಮ ಡಿಗ್ರಿ ಇದ್ದಿರಲಿಲ್ಲ, ನಿಮ್ಮ ಮಾಸ್ಟರ್ಸ್ ಇದ್ದಿರಲಿಲ್ಲ, ಯಾರು ಏನೂ ನಿಮಗೆ ಕಿಮ್ಮತ್ ಕೊಡಲ್ಲ. ಸೊ ಮೇಕ್ ಶೂರ್ ಯು ಆರ್ ಡೂಯಿಂಗ್ ಯುವರ್ best so that you will make your family and make your parents proud.